ನಮಸ್ತೆ ವೀಕ್ಷಕರೇ, ವಿಸ್ಮಯ ನ್ಯೂಸ್ಗೆ ಸ್ವಾಗತ. ನಾನು ದಿವ್ಯ. ಇಂದಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ. 5, 8 ಹಾಗೂ 9ನೇ ಕ್ಲಾಸ್ ಮಕ್ಕಳ ಪರಿಸ್ಥಿತಿ ಅತಂತ್ರವಾಗ್ತಾ ಇದೆ. ಕಾರಣ ರಿಸಲ್ಟ್. ಏನು ಈ ಸುಪ್ರೀಂ ಕೋರ್ಟು 5 ಹಾಗೂ 8 ಮತ್ತು 9ನೇ ತರಗತಿಯ ಮಕ್ಕಳ ರಿಸಲ್ಟ್ ಅನ್ನೋದನ್ನ ತಡೆ ಇತ್ತು. ಸರ್ಕಾರ ಹಾಗೂ ಖಾಸಗಿ ಶಾಲೆಗಳ ವಿಚಾರವಾಗಿ ಒಂದು ತಡೆಯಾಜ್ಞೆ ಇತ್ತು. ಈ ಒಂದು ರೀತಿ ರಿಸಲ್ಟ್ ಇನ್ನೂ ಬಂದಿಲ್ಲ. ಸೊ ಇದರಿಂದ ಮಕ್ಕಳು ಬೇರೆ ಯಾವುದೇ ಶಾಲೆಗೂ ಸಹ ಸೇರ್ಕೊಳ್ಳೋಕ್ಕೂ ಆಗದೆ ಒದ್ದಾಡ್ತಾ ಇದ್ದಾರೆ. ಈ ಒಂದು ಪರಿಸ್ಥಿತಿ ಉಂಟಾಗಿದೆ. ಇದಕ್ಕೆ ಏನು ಈ ಸರ್ಕಾರ ಆಗಲಿ ಅಥವಾ ಖಾಸಗಿ ಶಾಲೆಗಳು ಎರಡೂ ಸಹ ಒಟ್ಟಾಗಿ ಕೂತು ಆದಷ್ಟು ಬೇಗ ಪರಿಸ್ಥಿತಿಗಳನ್ನು ಬಗೆಹರಿಸ್ಕೊಂಡು ಸುಪ್ರೀಂ ಕೋರ್ಟ್ ಈ ಒಂದು ತೀರ್ಮಾನ ಅತಿ ಹೆಚ್ಚು ಬೇಗ ಕೊಟ್ಟರೆ ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತೆ. ಮುಂದೆ ಏನು ಈ ಒಂದು 5 ಆದಮೇಲೆ 6ನೇ ಕ್ಲಾಸ್ ಅಥವಾ 9ನೇ ಕ್ಲಾಸ್ ಈ ಥರ ಮುಂದಿನ ತರಗತಿಗಳಿಗೆ ಮಕ್ಕಳು ಶಾಲೆಗೆ ಅಡ್ಮಿಷನ್ ಸಹ ಆಗೋಕ್ಕಾಗ್ತಾ ಇಲ್ಲ, ರಿಸಲ್ಟ್ ಇಲ್ಲದೆ ಇರುವ ಕಾರಣ. ಸೊ ಮಕ್ಕಳ ಜೊತೆ, ಮಕ್ಕಳ ಭವಿಷ್ಯದ ಜೊತೆ ಖಾಸಗಿ ಹಾಗೂ ಸರ್ಕಾರಿ ಶಾಲೆಗಳು ಅಥವಾ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆಯಾ? ಅತಿ ಹೆಚ್ಚು ಬೇಗ ಸುಪ್ರೀಂ ಕೋರ್ಟ್ ಈ ಒಂದು ತೀರ್ಮಾನ ತಗೊಂಡ್ರೆ ಈ ಒಂದು ವಿದ್ಯಾರ್ಥಿಗಳಿಗೆ ಆಗ್ತಿರುವಂತಹ ಸಮಸ್ಯೆಗಳನ್ನು ಮನವರಿಕೆ ಮಾಡಿಕೊಂಡು ಆದಷ್ಟು ಬೇಗ ಇದರ ಬಗ್ಗೆ ತೀರ್ಮಾನ ತಗೊಂಡಷ್ಟು ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತೆ. ಮಕ್ಕಳ ಭವಿಷ್ಯದ ಬಗ್ಗೆ ಶಾಲಾ ಆಡಳಿತ ಹಾಗೂ ಸರ್ಕಾರಿಗಳು ಸಹ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಸುಪ್ರೀಂ ಕೋರ್ಟನ್ನು ಮನವೊಲಿಸಿ ಇದಕ್ಕೊಂದು ಪರಿಹಾರ ಕಂಡುಕೊಂಡ್ರೆ ಮಕ್ಕಳ ಭವಿಷ್ಯ ಮುಂದೆ ಚೆನ್ನಾಗಿರುತ್ತೆ. ಅವರು ಸಹ ಯಾವುದೇ ರೀತಿಯ ಆತಂಕ ಇಲ್ಲದೆ ತಮ್ಮ ರಿಸಲ್ಟ್ಗಳಿಂದ ಮುಂದಿನ ತರಗತಿಗಳಿಗೆ ಅಡ್ಮಿಷನ್ ಆಗಬಹುದು. ಸೊ ಅವರಲ್ಲಿರುವಂತಹ ಆತಂಕ ಸಹ ಕಡಿಮೆ ಆಗುತ್ತೆ. ಪೋಷಕರಲ್ಲಿರುವಂತಹ ಆತಂಕ ಆಗಲಿ, ಮಕ್ಕಳಲ್ಲಿರುವಂತಹ ಆತಂಕ ಆಗಲಿ